ಮುಂದೆ ಜೋಗ್ ಜಂಕ್ಷನ್ನಾಗ ಮಸ್ತ್ ಮನುಷ್ಯ ಬರೋ ಟೈಮ್ ರೀ, ಮಸ್ತ್ ಮನುಷ್ಯ ನಾವು ನೋಡ್ಲಿಕ್ಕತ್ತೇವಿ. ಮತ್ತು ಹೊಸಪೇಟೆಯಿಂದ ಡಾಕ್ಟರ್ ಬಸವರಾಜ್ ಬೆಣ್ಣಿ. ನಮಸ್ಕಾರ ಡಾಕ್ಟ್ರ. ಮಸ್ತ್ ಮಸ್ತ್ ಜೋಕ್ಗಳನ್ನು ಹೇಳಲಿಕ್ಕೆ ನೀವು ಬಂದಿರಿ. ಇವ್ರು ಕೇಳಲಿಕ್ಕೆ ಕಾಯ್ಲಿಕ್ಕತ್ತಾರ, ಹೇಳ್ರಿ. ಹೇಳಿ. ನನ್ನ ಫ್ರೆಂಡ್ ಒಬ್ಬ ಎಷ್ಟು ಕಂಜೂಸ್ ಇದ್ದ ನನ್ನ ಫ್ರೆಂಡ್ ಒಬ್ಬ ಎಷ್ಟು ಕಂಜೂಸ್ ಇದ್ದ ಮ್ಯಾರೇಜ್ ಆದ್ಮೇಲೆ ನೀವನ್ ಒಬ್ನ ಹೋಗಿದ್ದ. ನಗಲಿಕ್ಕೆ ಕಂಜೂಸ್ತನ ಮಾಡಬಾರ್ದು. ಕಂಜೂಸ್ ಮೇಷ್ಟ್ರು ಕೇಳಿದ್ರು, ಕಂಜೂಸ್ ಅಂದ್ರೆ ಯಾರು? ಅವ್ನು ಹುಡುಗೆದ್ದ ಕಂಜೂಸ್ ಅಂದರೆ 100 SMS ಕಳಿಸಿದ್ರು ಒಂದಕ್ಕೂ ಉತ್ತರ ಕೊಡದವರು ಕಂಜೂಸ್ ಅಂದ. ಉದಾಹರಣೆ ನಿಮ್ಮ ಮಗಳು ಸಾರ್ ಅಂದೇವಾ. ಒಟ್ಟು ನೀವು ಮಾಸ್ತರ್ ಮಗಳನ್ನೇನು ಬಿಡಂಗಿಲ್ಲ ಅಂತ ಕಾಣಿಸ್ತದೆ. ಒಂದು ಕಂಜೂಸ್ ಯಾರು ಅಂತಂದೇಳ್ಬಿಟ್ಟು ಡಿಸೈಡ್ ಮಾಡಕ್ಕೆ ಒಂದು ಕಾಂಪಿಟೇಷನ್ ಇತ್ತು. ಅಂತ ಕಂಜೂಸ್ ಕಾಂಪಿಟೇಷನ್ ಒಬ್ಬ ಅತಿ ಕಂಜೂಸರನ್ನು ಸೆಲೆಕ್ಟ್ ಮಾಡಿದವರಿಗೆ 10,000 ರೂಪಾಯಿ ಪ್ರೈಸ್ ಇತ್ತು. ಅವ ಹೋದ. ಅಲ್ಲಿ ಏನು ಕಾಂಪಿಟೇಷನ್ ಇಷ್ಟೇ ಇತ್ತು, ಎಲ್ಲರ ಕೈಯಲ್ಲೂ ಒಂದೊಂದು ಬೀಸಿಣಿಕೆ ಕೊಡ್ತೀವಿ. ಆ ಬೀಸಿಣಿಕೆನ 1 ಗಂಟೆ ಕಾಲ ಯಾರು ಅದನ್ನ ಹೊಲಸಾಗ್ಲಾರ್ದಂಗೆ ಮುರಿಲಾರ್ದಂಗೆ ಬೀಸ್ಕತ್ತಾರೋ ಅದನ್ನ ಜಡ್ಜ್ ಡಿಸೈಡ್ ಮಾಡ್ತಾರೆ, ಅವರೇ ಜಿಪುಂಡ್ರು ಅಂತಂದು. ಸರಿ, ಕಾಂಪಿಟೇಷನ್ ಶುರುವಾಯಿತು. ಎಲ್ಲರಿಗೂ ಒಂದೊಂದು ಬಿಸಿಣಿಗೆ ಹಿಂಗೆ ಕೊಟ್ಟರು. ಅವ್ರು ಕಂಜೂಸ್ ಇದ್ದಾರೆಲ್ಲರೂ ಇಸ್ಕೊಳ್ಳಬೇಡ ನಂಗೆ ಹಿಂಗೆ ಇಸ್ಕೊಂಡರು. ಕಡೆಗೆ ಇಸ್ಕೊಂಡು ಎಲ್ಲರೂ ಶುರು ಮಾಡಿದ್ರು, ನಿಧಾನಕ್ಕೆ ಬೀಸಕ್ಕೆ ಶುರು ಮಾಡಿದ್ರು. ನಿಧಾನಕ್ಕೆ ಬೀಸ್ಬಿಡು. ಅದ್ರಾಗ ಒಬ್ಬ ಕಂಜೂಸ್ ಇರಲೇಬೇಕಲ್ರಿ ಸರ್. ಅವ ಏನು ಮಾಡ್ದ, ಅವ ಬೀಸಿಣಿಕೆನೇ ಹಿಂಗೆ ಹಿಡ್ಕೊಂಡ ಹಿಂಗೆ ಅಂತಲೇ ಹೇಳಿದ, ಬಾರ ಮಗನ ನೀನ ಪಾಸ್ಟ್ ಬಂದಿ ಅಂತೇಳಿ ಕಂಜೂಸ್ ಫಸ್ಟ್ ಪ್ರೈಸ್ ಕೊಟ್ಟು 10,000 ರೂಪಾಯಿ ಚೆಕ್ ಕೊಟ್ರ ಅವ್ನ ಕೈಗೆ. ಅವ ಏನು ಮಾಡ್ಬೇಕ್ರಿ, ಚೆಕ್ ಕೊಟ್ಟ ತಕ್ಷಣ ಹಿಂಗೆ ನೋಡ್ದ, ಮುದುಡಿ ಮಾಡಿ ಜಾಡ್ಸಿಂಗ್ ಹೊಸ್ದ. ಏನಾಗೈತಲ್ಲ ಅದನ್ನೇ ಕೊಸ್ತಿಲ್ಲ ಅಂದ್ರೆ, ಸರ ನೀವು ಕೊಟ್ಟಿರೋ ಚೆಕ್ ಬೌನ್ಸ್ ಹಾಕತ್ತಿಲ್ಲ ಅಂತ ಚೆಕ್ ಮಾಡಿದೆ ಅಂದ ಮಗ. ಇತ್ತೀಚೆಗೆ ರಜನಿಕಾಂತ್ ಈ ಚೆಕ್ ಬೌನ್ಸ್ ಬಗ್ಗೆ ಒಂದು ಭಾರಿ ಇಂಟ್ರೆಸ್ಟಿಂಗ್ ಜೋಕ್ ಅದ. ಒಂದ್ಸರ್ತಿ ರಜನಿಕಾಂತ್ ಒಂದು ಚೆಕ್ ಕೊಟ್ಟನಂತ ಆ ಬ್ಯಾಂಕ ಬೌನ್ಸ್ ಆತ. ಒಬ್ಬ ಹಡಗ್ನಾಗ ಪ್ರಯಾಣ ಮಾಡ್ತಿದ್ನಂತ್ರಿ ಅಂತ ಕಂಜೂಸ್ ನಮಗೊಬ್ಬ. ಹಡಗ್ನಾಗ ಪ್ರಯಾಣ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ ಬಂದು ಹೇಳ್ದ, ಯಾರಾದರೂ ಈಗೊಂದು ದುರಂತ ಸಂಭವಿಸಲಿದೆ, ದಯವಿಟ್ಟು ನಾವ್ಯಾರು ಉಳಿತಕ್ಕಂಥ ಸಂದರ್ಭ ಇಲ್ಲ, ಎಲ್ಲರೂ ಸಾಯ್ತೀವಿ, ಹಡಗು ಮುಣುಗ್ತತೆ ಅಂತಂದ್ಬಿಟ್ರು. ಹಡಗು ಮುಣುಗ್ತತೆ ಅಂದ ತಕ್ಷಣ ಎಲ್ಲರೂ ಒಂಥರ ಕನ್ಫ್ಯೂಷನ್ ಆಗಿಬಿಟ್ರು. ಎಲ್ಲರೂ ಅವ್ರ ಮೊಬೈಲ್ ಫೋನ್ ಹಚ್ಚಿ ಮನಿ ಫೋನ್ ಮಾತಾಡಕ್ಕೆ ಹಚ್ಚಿದ್ರು. ಒಬ್ಬ ಕಂಜೂಸ್ ನನ್ನ ಮಗ ಸೈಡಿಗೆ ನಿಂತ್ಕೊಂಡು ಬಿದ್ದು ಹಚ್ಚಿದ್ದ. ನನಗಂತೂ ಭಾರಿ ಖುಷಿ ಆಗೈತೆ ಅಂದ. ಯಾಕಲ್ಲೇ ಮಗನ ನಿನಗೆ ಯಾಕಲ್ಲೇ ಖುಷಿ ಆಗೈತೆ, ಹಡಗ ಮುಳುಗಕತ್ತೈತೆ ಅಂತಂದ್ರು. ಏನಿಲ್ಲ ಪುಣ್ಯ, ರಿಟರ್ನ್ ಟಿಕ್ ಬುಕ್ ಮಾಡಿಲ್ಲ ನಾನು, ರೊಕ್ಕ ಕೊಡ್ದವ್ ನಾನು ಅಂದ ಮಗ. ಸೊ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಕಂಜೂಸ್ಗಿರಿ ಜೋಕ್ ಹೇಳಿದ್ರಿ. ಜೋಕ್ ಹೇಳೋದ್ರಾಗ ನೀವು ಕಂಜೂಸ್ಗಿರಿ ಮಾಡಲಿಲ್ಲ. ಥ್ಯಾಂಕ್ ಯು. ನಿಮ್ಮೂರಾಗೂ ಇಂಥ ಮಂದಿ ಇರ್ಬೇಕ್ರಿ. ಅಂಥ ಮಂದಿ ನೀವು ಹುಡುಕ್ರಿ, ನಮ್ಮಲ್ಲಿ ಕಳಿಸ್ರಿ. ನಮ್ಮ ಅಡ್ರೆಸ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನೋಡಿರಿ. ಈ ಅಡ್ರೆಸ್ಸಿಗೆ ಅವ್ರ ವಿವರಗಳನ್ನು ಮತ್ತು ಜೋಕ್ಗಳನ್ನು ಕಳಿಸ್ರಿ. ನಾವು ಕರೆಸಿಕೊಂಡು ನಿಮ್ಮ ಜೊತೆ ಅವ್ರನ್ನ ಭೇಟಿ ಮಾಡಿಸ್ತೇವೆ. ಮಸ್ತ್ ಮನುಷ್ಯರನ್ನ ಜೋಗ್ ಜಂಕ್ಷನ್ನಾಗ ನೋಡೋ ಮಜಾನ ಬೇರೆ ರೀ. ಮುಂದೆ ನೀವು ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.